ಈ ನೆಕ್ಲೆಸ್ಸಿಗೆ ಇದು ಕರೆಕ್ಟ್ ಮ್ಯಾಚ್ ಆಗುತ್ತೆ. ದಿಸ್ ಇಸ್ ಅನ್ಕಟ್ ಡೈಮಂಡ್. ಅಲ್ಲ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆಯಾ? ಇದಕ್ಕೆ ರೀಸೇಲ್ ವ್ಯಾಲ್ಯೂ ಇದೆಯಾ? ಕಾಂಪ್ಲಿಮೆಂಟ್ ಮಾಡ್ತಿದೆಯಾ ಎಲ್ಲದು? ಟ್ರೈ ಮಾಡ್ತೀರಾ? ಅದಾ ಚೆನ್ನಾಗಿ ಕಾಣ್ತಿದೆ. ಈಗ 8 ಉಂಗ್ರ ಇದೆ, ಒಂದು ಮುಟ್ಟಲ್ಲ. ಇದು ಒಂದು ಈಗ ಫೈನಲಿ ಇದನ್ನು ಸೆಲೆಕ್ಟ್ ಆಗಿದೆ. ಫೈನಲಿ ಯಾವ ಗೋಲ್ಡ್ ಸೆಲೆಕ್ಟ್ ಆಯಿತು, ಯಾವ್ದು ಇಷ್ಟಪಟ್ಟು ಯಾವ್ದು ತೊಗೊಂಡು ಬರ್ತಿದ್ದಾರೆ ಮನೆಗೆ ಅನ್ನೋದನ್ನ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದರೆ ಇಬ್ಬರು ರೆಡಿಯಾಗಿ ಬಂದಿರಿ. ಸೊ ನಾವು ಗೆಟ್ ರೆಡಿ ಆ್ಯಂಡ್ ಮೈ ಔಟ್ಫಿಟ್ ಕಂಪ್ಲೀಟಾಗಿ. ಮಮ್ಮಿ ನಾನು ಔಟ್ಫಿಟ್ ತೋರಿಸು ಫಸ್ಟ್. ನವಿಲೇನು ಕುಣಿಬೇಕು. This is my outfit. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಈ ವ್ಲಾಗ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಗಾಯ್ಸ್. ಗಾಯ್ಸ್ ಆಲ್ರೆಡಿ ಇವ್ರು ನೋಡ್ತಾ ಇದ್ದಾರೆ. ಮಮ್ಮಿ ಸ್ಕ್ವೇರ್ ಜುಮ್ಕಿ ನೋಡಬೇಕಿತ್ತು. So guys, I have zero interest ಗೋಲ್ಡ್ ನೋಡೋದ್ರಲ್ಲಿ. ಯಾಕೋ ಈಗ ನನಗೆ ಇಂಟ್ರೆಸ್ಟೇ ಇಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಯಾವ್ದು ನೋಡ್ತಾರೆ, ಯಾವ್ದು ಸೆಲೆಕ್ಟ್ ಮಾಡ್ತಾರೆ, ಯಾವ ಡಿಸೈನ್, ಲೆಟ್ ದೆಮ್ ಬೈ ದಟ್ ಓನ್ಲಿ. ನಾನು ಲಾಸ್ಟಿಗೆ ನೋಡ್ತೀನಿ ಯಾವುದಾದ್ರೂ ಇಷ್ಟ ಆದರೆ. ನಾನು ಸುಮ್ಮನೆ ಬ್ಲಾಗ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ. ಆ ಕಡೆ ಸೈಡ್ ಎಲ್ಲ ಸಿಲ್ವರ್ ಅದ. ನನಗೆ ಸಿಲ್ವರ್ ಯಾಕೋ ತುಂಬ ಇಷ್ಟ, ಗೋಲ್ಡ್ಗಿಂತ ನನಗೆ ಸಿಲ್ವರೇ ಇಷ್ಟ ಗೈಸ್. ಸಿಲ್ವರೇ ಚೆನ್ನಾಗಿರುತ್ತೆ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಫೈನಲಿ ಯಾವ ಗೋಲ್ಡ್ ಸೆಲೆಕ್ಟ್ ಆಯಿತು, ಯಾವ್ದು ಇಷ್ಟಪಟ್ಟು ಯಾವ್ದು ತೊಗೊಂಡು ಬರ್ತಿದ್ದಾರೆ ಮನೆಗೆ ಅನ್ನೋದನ್ನ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ, ಯಾವ ಶಾಪಲ್ಲಿ ಪರ್ಚೇಸ್ ಆಯಿತು ಆ ಥರ. ನನಗೆ ಇದು ಇಷ್ಟ ಆಯಿತು. ಮಿನಿಮಮ್ 10% ಚೆನ್ನಾಗಿದೆ. 15 ಗ್ರಾಮು 650 ಇದಕ್ಕೆ 2,51,672,000 ರೂಪಾಯಿ ದುಡ್ಡಾಗುತ್ತೆ. ನಾಳೆ ನೀವು ಕೊಡ್ತೀವಿ ಇವರಿಗೆ ಅಂದರೆ 2 ಲಕ್ಷ ಮುಖ ಬ್ರೈಟಾಗಿ ಕಾಣಿಸ್ತಾ ಇಲ್ಲ ಈ ಲೈಟಲ್ಲಿ. ಚೆನ್ನಾಗಿದೆ ಇದು. ನೋಡೋಣ ಇನ್ನೂ ಡಿಸೈನ್ ಎಷ್ಟಿದೆ ತೋರಿಸಿ. ಇನ್ನು ಎಷ್ಟಿದೆ ಬೆಳಿಗ್ಗೆ ಒಂದು 2 ಸಾಕಿದೆ ಕೆಲಸ. ಈಗ ಮೇಕಪ್ ಆರ್ಟಿಸ್ಟ್ ಅವರೆಲ್ಲ ಇದೇ ಥರ ಆರ್ಟಿಫಿಷಿಯಲ್ ಮಾಡಿದ್ದಾರೆ. ಸೊ ಗೋಲ್ಡ್ ಥರ ಶಾಪಲ್ಲಿ ಏನಿದೆ ಪ್ರತಿಯೊಂದು ಆರ್ಟಿಫಿಷಿಯಲ್. ಇದು ಲೇಟ್ ವೇಟ್ 50 ಗ್ರಾಮ್ಸ್ ಯು ಶೇಪ್ ನೋಡಿ. ಅದು ಸ್ಟೋನ್ಸ್ ಬರಬಾರ್ದು, ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಈ ಥರ ಇಷ್ಟೆಲ್ಲ ತುಂಬ ಸ್ಟೋನ್, ಹೆವಿ ಸ್ಟೋನ್ ಆಯಿತು. ಎರಡು ಸೇರಿ 70 ಸಮಥಿಂಗ್. ಅದಾ ಇದು ಅಂಕ ಡೈಮಂಡ್ ಅಂದರೆ ಸ್ಟೋನ್ ಎಲ್ಲ ಡೈಮಂಡ್ ಸ್ಟೋನ್ ಮಾಡೋದು. ಇವರಿಬ್ರು ನೋಡ್ತಾ ಇದ್ದಾರೆ. ಚೆನ್ನಾಗಿದೆಯಾ? ಟಿವಿ ನನಗೆ ಕೊಡಬೇಕು. ಕೆಲವೊಂದು ನಾನು ನೋಡಿದ್ರೆ ಗೊತ್ತಾಗಲ್ಲ, ವೇರ್ ಮಾಡಿದ್ರೆ ಡಿಫ್ರೆಂಟ್. ಚೆನ್ನಾಗಿ ಕಾಣ್ತಿದೆ. ನೀವೇ ಹಾಕ್ಬೇಕು ಮೇಡಮ್. ಸೂಪರ್ ಆಗಿದೆ. ನಿನಗೆ ಚೆನ್ನಾಗಿ
ಮಿರರ್ ಹತ್ರ ಹೋಗಿ ನೋಡು ಮಮ್ಮಿ. ಕೆಲಸ ನೋಡಕ್ ಬಂದಿದ ಲೇಡೀಸ್ ಎಲ್ಲ ಮತ್ತೆ ಹಂಗೆ This is the pan. ಯಾವ್ದು? ಇದಲ್ಲ, ಇದು ಚೆನ್ನಾಗಿಲ್ಲ. ಇದು ನೋಡಿ ಹೆಂಗಿದೆ ಅದು ಡಿಸೈನ್. ಡಿಸೈನ್ ಚೆನ್ನಾಗಿಲ್ಲ, ಅವ್ರು ಮಾಡ್ಕೊಡ್ತಾರೆ ಬೇಕಾದ್ರೆ. ಈ ಟೈಪ್ ಅಲ್ವಾ? ಆ ಟೈಪೇ, ಬಟ್ ಈ ಡಿಸೈನ್ ಬರ್ಬೋದು. ಇದು ನವರತ್ನ ಅನ್ಸುತ್ತೆ, 9 ಹರಳು ಬಂದಿದೆ. ಅನ್ಕಟ್ ಡೈಮಂಡ್ ಅಂದರೆ ಇದು ಕಾಸ್ಟ್ಲಿನಾ ಅಥವಾ ನಾರ್ಮಲ್ ಡೈಮಂಡ್ ಕಾಸ್ಟ್ಲಿನಾ? ಇದು ವರ್ಜಿನಲ್. ಇದು ಕಡಿಮೆನಾ? ಇದು ಎಷ್ಟಾಗುತ್ತೆ? 36 ಗ್ರಾಮ್ ಇದೆಯಲ್ಲ, 5 ಲ್ಯಾಕ್. ಚೆನ್ನಾಗಿದೆ, ಆದರೆ ಆರ್ಟಿಫಿಷಿಯಲ್ ಅನ್ಸುತ್ತೆ. ಇದು ಸೆಮಿ ಪ್ರೀಶಿಯಸ್ ಸ್ಟೋನ್ ಇದು ಮೇಡಮ್, ಪ್ರೀಶಿಯಸ್ ಬರಲ್ಲ, ಅದಕ್ಕೆ ಈ ಥರ ಗ್ಲಿಟರಿಂಗ್ ಇರುತ್ತೆ ಅದೆಲ್ಲ. ನಾನು ಇದನ್ನ ಈ ಸತಿ ಟ್ರೈ ಮಾಡಬೇಕು ಅಂತಿದ್ದೀನಿ. ನಮ್ಮ ಎಮರಾಲ್ಡ್ ಹೆಂಗೆ ಅನ್ಸುತ್ತೆ? ಚೆನ್ನಾಗಿದೆ. ನಿನಗೆ ಅದು ಒಳಗಡೆ ಲೈಟಲ್ಲಿ ಹಂಗೆ ಅನ್ಸುತ್ತೆ. ಸೊ ಹೊರಗಡೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೊರಗಡೆ ಇನ್ನೇ ಚೆನ್ನಾಗಿ ಕಾಣಿಸ್ತಿದೆ. ಈಗ ಸ್ಯಾರಿ ಉಟ್ಕೊಬಾರ. ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನೋಡಿ. ನಾನು ಹೇಳಿದೆ ಇದೇ ಥರ ಸೆಟ್ ತಗೊಂಡ್ರೆ ಅದು ಪಾರ್ಲರಲ್ಲಿ ಕೊಡ್ತಾರಲ್ಲ, ಹಾಕ್ತಾರಲ್ಲ, ಹಂಗಾಗುತ್ತೆ. ಸೊ ಡಿಫ್ರೆಂಟ್ ಆಗಿ ಹಾಕಿ ನೋಡಿ. ಇದಂತೂ ಸಖತ್ ಚೆನ್ನಾಗಿದೆ. ಈಗ ವರ್ಜಿನಲ್ ಆರ್ಟಿಫಿಷಿಯಲ್ ಯಾವುದು ಗೊತ್ತೇ ಆಗಲ್ಲ, ಹಂಗಾಗಿದೆ. ಆರ್ಟಿಫಿಷಿಯಲ್ ಅಲ್ಲಿ ಸೇಮ್ ಡಿಸೈನ್ಸ್ ಈ ಬ್ಯಾಂಗಲ್ ಒಂಥರ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಅಲ್ಲ. This is uncut diamond. ಆಮೇಲೆ ನಾನು ಈಗ ಇದನ್ನ ಹಾಕೊಂಡಿದ್ದೀನಲ್ಲ, ಇದು ಕುರ್ತೀಸಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ಎಲ್ಲದಕ್ಕೂ ಆಗುತ್ತೆ. ಇದು ಆಗುತ್ತಪ್ಪ. ಹಾಂ, ಅದು ತುಂಬ ಚೆನ್ನಾಗಿ ಕಾಣ್ತಿತ್ತು, ಕಾಂಪ್ಲಿಮೆಂಟ್ ಮಾಡ್ತಿತ್ತು. ನಮ್ಮ ಬಜೆಟಿಗೆ ಎಲ್ಲದೂ ದಾರ ಹಾಕೋಕ್ಕೆ ಬೇಜಾರಾಗುತ್ತೆ. ಚೆನ್ನಾಗಿದೆ ಬಿಡಿ, ಇದೆ ಚೆನ್ನಾಗಿ ಕಾಣ್ತಿದ್ಯಾ? ಇದೇನು ಸ್ಟೋನು? ಅದು ಸೆಮಿ ಪ್ರೀಶಿಯಸ್. ಸೆಮಿ ಇದಕ್ಕೆ ರೀಸೇಲ್ ವ್ಯಾಲ್ಯೂ ರೀಸೇಲ್ ವ್ಯಾಲ್ಯೂ ಇದೆ. ಎಷ್ಟಿದೆ? 90%. ಇದೆಲ್ಲ ಪ್ರೀಶಿಯಸ್ ಸ್ಟೋನ್ ಇದೆ. ಈಗ ನಿಮ್ಮ ಜುಮ್ಕಿ ಸೆಟ್ ಆಗಲಿಲ್ವಲ್ಲ? ಹಾಂ, ಇದು ವಿಷಯ. ನನ್ನ ಫ್ರೆಂಡ್ ಒಬ್ಳು ರೀಸೆಂಟಾಗಿ ಮದುವೆ ಆದ್ಲು, ಅವಳು ತಾಳಿ ಸರ ಹಿಂಗೆ ಇರೋದು. ಇಲ್ಲಿ ತಾಳಿ ಇದೆ, ತಾಳಿ ಸಲ ಆಗ್ತದೆ ಮಾಡಿ. ಇಷ್ಟು ಅಗಲ ಇದೆ ಅವಳದು. ಅವ್ರ ಕಡೆ ಹಂಗೆ ಹಾಕೋದು. ಇದು ಚೆನ್ನಾಗಿದೆಯಾ? ಅಲ್ಲ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆಯಾ? ಬಟ್ ನಿಮಗೆ ಇದು ತುಂಬ ಬಟ್ ಇದರಲ್ಲಂತೂ ಬರೀ ಸ್ಟೋನೇ ಇದೆ. ಇದು ಡೈಮಂಡ್ ಹೆಂಗೆ ಹೊಡಿತಾ ಇದೆ ಅಂದರೆ ಅನ್ಕಟ್ಟು. ಇದು ಬರೀ ಸ್ಟೋನೇ ಹೆವಿ ಇರೋದಲ್ವಾ? ಡೈಮಂಡ್ ಅಮ್ಮ, ಇದು ಸ್ಟೋನ್ ಅಲ್ಲ. ಇದು ಚಿನ್ನ ಜಾಸ್ತಿ. ಈಗ ಫೈನಲಿ ಇದನ್ನು ಸೆಲೆಕ್ಟ್ ಆಗಿದೆ. ಇದಷ್ಟು 9 ಲಕ್ಷ ಆಗ್ಬೋದಾ ಒಂದೇ? ಅದು ಈ ಡ್ರೆಸ್ಸಿಗೆ ವಿ ಶೇಪ್ ಇದೆಯಲ್ಲ, ಅಷ್ಟು ಗೊತ್ತಾಗ್ತಾ ಇಲ್ಲ. ನನ್ನ ಮದುವೆ ಸ್ಯಾರಿನೂ ರೆಡ್ಡೇ ತಗೊಳೋದು, ಅವಾಗ ಕಾಣುತ್ತೆ. ರೆಡ್ ತೆಗೀರಿ ಅವಾಗ. ಬ್ಲ್ಯಾಕ್ ಆಗಿ ಗ್ರೀನ್ ಕಲರ್ ಎಲ್ಲ ನೆಕ್ಲೆಸ್ ಹಾಕ್ಬೇಕು. ಡಿಸೈನ್ ಈಗ 8 ಉಂಗ್ರ ಇದೆ, ಒಂದು ಮುಟ್ಟಲ್ಲ. ಇದು 1 2 8 ಉಂಗ್ರ ಇದೆಯಾ? ಇದು ಎಬ್ಬೆಳಿ ಬಿಟ್ಟಿನೆಲ್ಲ ಇದೆ. ಹಾಕಲ್ಲ. ಅದೇ ಅಮ್ಮನಿಗೆ ಇರ್ಬೋದು. ಈ ನೆಕ್ಲೆಸ್ಸಿಗೆ ಇದು ಕರೆಕ್ಟ್ ಮ್ಯಾಚ್ ಆಗುತ್ತೆ. ಎಲ್ಲ ಒಂದು ಸೆಟ್ ಹಾಕೊಂಡು ಬಿಡಬೇಕು ಲಾಸ್ಟಿಗೆ. ಹಾಕ್ಬಿಡ್ಲಾ ಎಲ್ಲದು? ಚೈನ್ ತೆಗೀರಿ ಮೇಡಮ್, ಅವ್ರು ಹಾಕಿರೋದು. ಇದು ಆರ್ಟಿಫಿಷಿಯಲ್. ತೆಗಿಬಾರ್ದು. ಯಾಕೆ? ಏನಾಗಲ್ಲ, ಹಿಂಗೆ ಇರಲಿ, ಹಿಂದಕ್ಕೆ ಹಾಕಿ ಏನಾಗಲ್ಲ. ಏನಾಗಲ್ಲ. ಹಾಕ್ತೀವಿ, ಮತ್ತೆ ಹಾಕ್ತೀವಿ.
ಗೊತ್ತಾಗುತ್ತೆ ಹಾಕಿದ್ಮೇಲೆ. ಹೆಂಗ್ ಗೊತ್ತಾ ಇವ್ರು ಬಲವಂತವಾಗಿ ಹಾಕ್ಸಿರೋದು ನಂಗೆ ಬೇಡ ಒಂದ್ಸಲ ತೆಗೆದ್ಬಿಟ್ರೆ ಅವಳು ಹಾಕೋದಿಲ್ಲ. ನಾನು ಹಾಕಲ್ಲ. ಆಮೇಲೆ ಇಲ್ಲ ಲೂಸ್ ಮಾಡ್ತೀನಿ ಕಳ್ಕೊಬಿಡೋದು. ಇಲ್ಲ ಟೈಟ್ ಮಾಡ್ಕೊಡ್ತೀನಿ ಅದೇ ಈ ತರ ಏನಾರು ಮಾಡ್ತಾನೆ. ನಾನು ಎಷ್ಟು ಕಳ್ಕೊಂಡಿದ್ದೀನಿ ಕೇಳಿ ಇಟ್ಟಿರ್ತೀನಿ. ವಾವ್, ಈಗ ನೋಡಿ ಈಗ ಚೆನ್ನಾಗಿ ಕಾಣ್ತಿದೆ ಅಮ್ಮ, ಪ್ಲೇನ್ ಆಗಿ. ನಿಮ್ಮಲ್ಲಿ ಇದು ಸ್ಯಾರಿ ಎಲ್ಲ ಸ್ಪಾನ್ಸರ್ ಮಾಡಲ್ವಾ? ಗೋಲ್ಡ್ ಒಂದು ಗೋಲ್ಡೇ ಕೊಡ್ತಾರೆ. ಇಲ್ಲ ಮತ್ತೆ ಒಂದು ಸಪ್ರೇಟ್ ಇದು ಇಡಬೇಕಾಗುತ್ತೆ. ಅಲ್ಲ ಅಲ್ಲ, ನೋಡಕ್ ಅಟ್ಲೀಸ್ಟ್. ನೀವು ಹೇಳ್ಬಿಟ್ಟು ತಗೋಬರ್ತೀರಾ? ಒಂದು ನಿಮಿಷ. ಆಮೇಲೆ ಇಲ್ಲೇ ಬ್ಲ್ಯಾಂಕೆಟ್ಸ್ ತಗೊಂಬರ್ತಾರೆ. ಅಲ್ಲ ನೈಟ್ ಆಗಿ ಹೋಗ್ತಿಲ್ಲ, ಸಾರಿ ವೇರ್ ಮಾಡಿ ಇದನ್ನೆಲ್ಲ ಹೋಗೋದು. ಅಲ್ಲ ಹಾಕೋಬರಕ್ಕೆ 1 ಅವರ್ ಬೇಕು. ಅಮ್ಮ ಇದು ಮುಂದೆ ಇದು ಬಗ್ದಂಗ ಆಗ್ತಾ ಇದೆಯಾ? ಬಟನ್ ಹಾಕ್ತೀನಿ. ಇವ್ರು ಮತ್ತೆ ಹಾಕದ್ ಬೇಡ ಅಂತ. ಅಲ್ಲ ಇದು ವೇಟ್ ಜಾಸ್ತಿ ಇದೆ ಮೇಡಮ್, ವೇಟ್ ಜಾಸ್ತಿ ಇದೆ ಇದು. ಇಲ್ಲ ಈ ಕಡ್ಡಿನೇ ನೋಡಕ್ಕೆ ಇಷ್ಟ ಆಗಲ್ಲ ನನಗೆ. ಓಕೆನಾ? ಚೂರು ಮೇಲೆ ಹಾಕಿ, ಚೂರು ಮೇಲೆ ಹಾಕಿ. ಯಾವುದು? ಶಾರ್ಟ್ ಶಾರ್ಟ್. ಆ ಕಡೆ ಹಾಂ ಈಗ ಹಿಂಗೆ ಮ್ಯಾಚ್ ಆಗ್ತಿಲ್ಲ ಈಗ ಇದು ಇದಕ್ಕೆ ಮ್ಯಾಚ್ ಆಗಲ್ಲ, ಸಿಂಗಲ್ ಹಾಕ್ಬೇಕಲ್ಲ. ವೆರೈಟಿ ತಗೊಳ್ಳಿ ಮೇಡಮ್, ಮ್ಯಾಚಿಂಗ್ ನೀವೇ ಹೇಳಿದ್ರಿ ಒಂದೇ ಥರ ತಗೋಬಾರ್ದಂತ. ಇದಕ್ಕೆ ಇದೇ ಬೇರೆ ಹಾಕಬೇಕು. ಇಷ್ಟೇನಾ ಬ್ಯಾಂಗಲ್? ಅಯ್ಯೋ ಅಯ್ಯೋ, ಅದು ಅಮ್ಮ ಫುಲ್ ಸೆಟ್ ನೋಡಬೇಕು. ಕೈ ಕೊಡೋಣ. ಕಾಂಪ್ಲಿಮೆಂಟ್ ಮಾಡ್ತಿದ್ಯಾ ಎಲ್ಲದು? ಪ್ರಮೋಟ್ ಮಾಡ್ತಾರೆ. ಕಲ್ಯಾಣ ಪ್ರಮೋಟ್ ಮಾಡ್ತಾ ಇದ್ದೇನೆ. ನಮ್ಮ ವೆಬ್ಸೈಟಿಗೆ ಹಾಕ್ಬಿಡಿ ಮೇಡಮ್. ಇದೆಯಾ? ನನ್ನ ಚಿಕ್ಕಮಂಗ್ಳೂರು ಪೇಜು, ನನ್ನ ಚಿಕ್ಕಮಂಗ್ಳೂರು ಚಾನಲ್ ನೋಡಿದೆ ನಾನು ಆಗಲೇ. ಎಲ್ಲಿ? ಕೇಳ್ದೆ SGS ಕನ್ನಡ ಬ್ಲಾಗ್ಸು. ಅದಾ ಇವ್ರು ಯಾವ್ದು ಬೇರೆ ಹೇಳಿದ್ರು, ಸೌಜನ್ಯ ಜಿ ಗೌಡ. SGS ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೋಡಿ. ಇಲ್ಲ ಅದೇ ನೋಡಿರೋ ನಮ್ದೆಲ್ಲ ಇದು ಸೆಟಲ್ ಎಲ್ಲ ಆಡ್ತಿದ್ರು. ಅದು ಇನ್ಸ್ಟಾಗ್ರಾಮ್ ನೋಡಿ. ಇನ್ಸ್ಟಾಗ್ರಾಮ್ ಒಮ್ಮೆ ಮಲ್ಬಾರಿಂದು ಆಭರಣದೆಲ್ಲ ಹಾಕಿದ್ದೇನೆ. ಕನ್ನಡ ಲಾಕ್ಸ್ ಅಂತ. ನಂದು ಯೂಟ್ಯೂಬ್ ಚಾನಲ್ ಅದು ಫೇಮಸ್. SGS ಕನ್ನಡ ಲಾಕ್ಸ್. VLOGS ವ್ಲಾಗ್ಸ್. ನೋಡಿ ಏನೇ ರಿಂಗ್ ಹಾಕೊಂಡ್ರು ಇದೇ ಚೆನ್ನಾಗಿ ಕಾಣ್ತಿರೋದು. ಈ ರಿಂಗ್ ನನ್ನ ರಿಂಗ್ ಇದು ಚೆನ್ನಾಗಿದೆ. ಅದಕ್ಕಿಂತ ಎದ್ದು ಕಾಣಿಸ್ತಿದೆ ಡೈಮಂಡ್. GST ಸೇರಿ ಇದಿರ್ಲಿ ಅಂತಾನೆ ಇದ್ರು. 8 ಲಕ್ಷ ಕಮ್ಮಿ ಆಯ್ತು ಸರ್. ನೀವು ಎಲ್ಲ ಚಿನ್ನಕ್ಕೆಲ್ಲ ಅಲ್ಲೇ ಹೇರಿರಿ, ನೀವು ಗೊತ್ತಾಗ್ತಾ ಇಲ್ಲ. ಗ್ರಾಮ್ ನೀವು ಮನೆಗೆ ತಗೊಂಡು ಇಟ್ಕೊಂಡಂಗೆ ಗೋಲ್ಡ್ನ ರೇಟ್ ಕ್ಯಾಶ್ ನಿಮ್ಮ ತಂದಿದ್ದೆ. 8 ಲಕ್ಷ ಬರೀ ಮಾಡ್ಕೊಳ್ಳಿಕ್ಕೆ 66,000 ಮೇಡಮ್. 6,66,000ದಲ್ಲಿ 2.5 ಲಕ್ಷ ನಿಮಗೆ ಕಮ್ಮಿ ಆಗುತ್ತೆ. ಎಷ್ಟು ಬಂದಿತ್ತು? 4 ಲಕ್ಷ ಕೊಟ್ಟಂಗಾಯ್ತು 200 ಗ್ರಾಮಿಗೆ. ಹೌದು, 170 ತನಕ ಬರ್ಬೋದು. ನೋಡಂತ ಹೇಳಿ ಅವರು ಆರ್ಡರ್ ಕೊಟ್ಟಿದ್ದಾರೆ, ಸೇಮ್ ಪೀಸ್. ಅದು ಇನ್ನೊಂದು ಪೀಸ್ ಆರ್ಡರ್ ಕೊಟ್ಟಿದ್ದೀನಿ, ಬಂದ್ರೆ ನೋಡಿ. ಹೇಳಿ ನಿಮ್ಮ ಹೆಸರು ಹೇಳಿ. ಕಲ್ಯಾಣ್ ಬಂದ್ರೆ ನಿಮ್ಮನ್ನ ಮೀಟ್ ಮಾಡಕ್ಕೆ ಹೇಳ್ತೀನಿ ಎಲ್ಲ. ಅಲ್ಲ ಅವ್ರು ಬಂದು ಇದಕ್ಕೆ ಪಾಲಿಶ್ ಕೊಟ್ಟು ಇದು ಪಾಲಿಶ್ ಕೊಟ್ಟು ಅವ್ರಿಗೆ ಕೊಡಿ, ಇದೇ ರೇಟ್ಗೆ ಅದು ಇವ್ರಿಗೆ ಕೊಡಿ. ಏನು ಸರ್, ಕಲ್ಯಾಣ ಜ್ಯುವೆಲರ್ಸ್ಗೆ ಬಂದರೆ ಮೇಡಮ್ ಅವ್ರು ಓಡೇ ಹೋದ್ರು. ಅವರು ಇವ್ರಿಗೆ ಪಾಲಿಶ್ ಹೊಡೆದು ಅವ್ರಿಗೆ ಕೊಡಿ, ಹೊಸದಾಗಿ ಅವ್ರು ಇವ್ರಿಗೆ ಕೊಡಿ. ಯಶಿದವ್ರು ಅವರು ನಮಗೆ ಎಕ್ಸ್ಟ್ರಾ ಎಂಪ್ಲಾಯ್ ಡಿಸ್ಕೌಂಟ್ ಹಾಕಿ ಬಿಲ್ಲಿಂಗ್ ಮಾಡ್ತಿದ್ದಾರೆ. ಸೊ ಎಷ್ಟು ಡಿಸ್ಕೌಂಟ್ ಬರುತ್ತೆ ನೋಡೋಣ. ಆ್ಯಂಡ್ ಬನ್ನಿ ಮೇಘ ಅವರೇ. ಹಾಯ್ ಅನ್ನಿ. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾ? ಓಕೆ, ಇಲ್ಲಿ ಬಂದು ಮೇಘ ಎಷ್ಟು ಬಂತು ಎಂಪ್ಲಾಯ್ ಡಿಸ್ಕೌಂಟ್? 3,000 ಬರೀ 3,000 ಅಷ್ಟೇ. 71,000 ಮೇಲೆ 3,000. ಅಖಿಲ್ ಸರ್ ಯೂಟ್ಯೂಬ್ ಸ್ಮೈಲ್ 71,000 ಗೈಸ್. ಎಂಪ್ಲಾಯ್ ಡಿಸ್ಕೌಂಟ್ ಬರೀ 3,000 ಅಷ್ಟೇ. ಅಲ್ಲ ಎಕ್ಸ್ಟ್ರಾ ಅಡಿಷನಲ್ ಅದು. ಅಡಿಷನಲ್ 3,000 ಅಷ್ಟೇ ಬಿಟ್ಟಿದ್ದ. ಇನ್ಶೂರೆನ್ಸ್ ಡಿಸ್ಕೌಂಟ್. ಇನ್ಶೂರೆನ್ಸ್ ಬರಲ್ಲ ಅದಕ್ಕೆ. ಇನ್ಶೂರೆನ್ಸ್ ಬೇಕಾದ್ರೆ 6,000 ಪೇ ಮಾಡಬೇಕು. ಇದು ಸ್ಕ್ಯಾನರ್ ಕೊಡು. ಟೋಟಲ್ ತೂಕ ಅಲ್ಲೇ ಹೇಳಿದ್ರಲ್ಲ, ಕಮ್ಮಿ ಬಂದಿದ್ದು 10 ಕೇಳಿ, ಈಗ 10 ಜಾಸ್ತಿ ಕೊಡಿ. ಸೊ ಇಲ್ಲಿದೆ ನೋಡಿ ನಿಮಗೆ ಡಿಸೈನ್ಸ್. ಬಂದ್ರೆ ನಾನೇ ಕೊಡ್ತೀನಿ. ಬರೋ ಡೌಟ್ ಮತ್ತೆ
ನಂಬರ್ ಯಾಕಂದ್ರೆ ನಾವು ಕಸ್ಟಮರ್ಗೆ ಕೊಡೋಕೆ ತರಿಸೋದು ಈಗ 8 ಲಕ್ಷ ತಗೊಂಡಿದ್ರೆ ನಮ್ಗೆ ದೊಡ್ಡ ಕಸ್ಟಮರ್ ಬಿಲ್ಲಿಂಗ್ ಆಗ್ತಾ ಇದೆ. ಸ್ವಲ್ಪ ದೊಡ್ಡ ಸೈಜ್ ಇದ್ದು 3 ಗಂಟೆ ಆಯಿತು ಇನ್ನೂ ಊಟ ಮಾಡಿ. ಹಾಂ ಅದು ಎಲ್ಲಿದೆ ಜುಮ್ಕ ತೆಗೆದ್ರಾ? ಹೊರಗಡೆ ಒಂಚೂರು ನೋಡಬೇಕಿತ್ತು. ನಮ್ಮ ಮನೆಗೆ ಬರ್ತಾನೆ ಇರಲಿ. ಈಗ ಖರ್ಚು ಓಕೆ ಬಾಯ್, ಥ್ಯಾಂಕ್ ಯು, ಬಾಯ್. ಆಲ್ ಲವಬಲ್ ಸ್ಟಾಫ್ಸ್ ಇಲ್ಲಿ, ಎಲ್ಲರೂ ಒಳ್ಳೆ ಸ್ಟಾಫ್ಸು, ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಕಸ್ಟಮರ್ಸಿಗೆ. ಬಾಯ್. ಬಾಯ್. ನಿಮ್ಮಿಂದನೇ ಬಂದಿದ್ದು, ತಗೊಳ್ಳಿ, ನೀವು ಕಮಿಷನ್ ಇಸ್ಕೊಳ್ಳಿ. ಕೊಡ್ತೀರಾ? ಗೈಸ್ ಪಾಪ ಇವರೇ ನಂಗೆ ಕಾಲ್ ಮಾಡ್ತಿದ್ರು, ನಾನು ಇವರಿಗೋಸ್ಕರನೇ ಬಂದಿದ್ದು. ನಿಮಗೆ ಕೊಡ್ತಾರಾ ಏನಾದರೂ ಪರ್ಸೆಂಟೇಜ್ ಇನ್ಸೆಂಟಿವ್ ಕೊಡ್ತಾರಲ್ಲ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮಮ್ಮಿ ತೋರಿಸು ಬ್ಯಾಗ್, ಬ್ಯಾಗ್ ತೋರಿಸು ನೀನು. ಬ್ರ್ಯಾಂಡ್ ಅಂಬಾಸಿಡರ್ ಇದಕ್ಕೆ ರಶ್ಮಿಕಾನಾ ಅಥವಾ ಇದು ಯಾರು? ರಶ್ಮಿಕಾನೇ ಕನ್ಯನಿಗೆ. ಓಕೆ ಗಾಯ್ಸ್, ಏನಿದೆ ಅಂತ ತೋರಿಸ್ತೀನಿ. ಈ ಕಡೆ ಸೈಡ್ ಯಾರಿದ್ದಾರೆ?